ಅಕ್ರಮ ವಲಸಿಗರ ವಿರುದ್ಧ ಸಮರವೇನು ಅಧ್ಯಕ್ಷ ಟ್ರಂಪ್ ಸಾರಿದ್ದಾರೆ. ಬಟ್ ಈಗ ಒಂದು ಆಫರ್ ಕೊಟ್ಟಿದ್ದಾರೆ ಶ್ರೀಮಂತ ಉದ್ಯಮಿಗಳಿಗೆ. ಏನಂತಂದ್ರೆ $5 ಮಿಲಿಯನ್ ಹೂಡಿಕೆ ಮಾಡುವಂತ ಉದ್ಯಮಿಗಳಿಗೆ ಪೌರತ್ವ ಕಲ್ಪಿಸಿಕೊಡುವಂತ ಗೋಲ್ಡ್ ಕಾರ್ಡ್ ವೀಸಾ ತರಕ್ಕೆ ಮುಂದಾಗಿದೆ. EB-5 ಅಂತ ಇತ್ತು. 800 to $1 million ಇನ್ವೆಸ್ಟ್ಮೆಂಟ್ಗೆ ಗಂಡ ಹೆಂಡತಿ 2 ಮಕ್ಕಳು ಇವರಿಗೆಲ್ಲ ಕೊಡ್ತಿದ್ರು. ಅದ್ರೊಂದು 10 ಜಾಬ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಇದನ್ನೆಲ್ಲ ತೆಗೆದಾಕಿದ್ದಾರೆ. ಆ್ಯಕ್ಚುಲಿ 60 ವರ್ಷದಿಂದನೋ 50 ವರ್ಷದಿಂದನೋ ಇತ್ತದ ಸ್ಕೀಮು. ಕಿತ್ತಾಕ್ಬಿಟ್ಟು ಈ ಸ್ಕೀಮ್ ತಂದಿದ್ದಾರೆ. ನಿಮ್ಮ ಹತ್ರ ಇದ್ರೆ ಬೇಕಾದ್ರೆ ತಗೊಳ್ಳಿ. ಕೊಯಮತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಮಿತ್ ಶಾ ಲೋಕಸಭೆ ಕ್ಷೇತ್ರಗಳ ಪುನರ್ವಿಂಗಡಣೆಯಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಮಾಡಲ್ಲ ಅಂತ ಹೇಳಿದ್ದಾರೆ. ಟಿವಿಕೆ ಅಧ್ಯಕ್ಷ ಅವ್ರು ಹೇಳಿದ್ದಾರೆ ಗೊತ್ತು ನಮಗೂ. ಬಟ್ ಪಾಪ್ಯುಲೇಷನ್ ಡೌನ್ ಆದರೆ ಏನಾಗುತ್ತೆ ನಮಗೆ ಅಂತ ಹೇಳಿ. ಪಾಪ್ಯುಲೇಷನ್ ರೈಸ್ ಆಗಿದ್ದಕ್ಕೆ ಉತ್ತರ ಪ್ರದೇಶಕ್ಕೆ ಜಾಸ್ತಿ ಸೀಟ್ ಕೊಟ್ಬಿಟ್ಟು ರೈಸ್ ಆಗದೇ ಇರೋ ನಮಗೆ ಅದೇ ಸೀಟ್ ಇಡ್ತೀವಿ ಅನ್ನಕ್ಕಾಗಲ್ಲ. ನೀವು ಆ್ಯಕ್ಚುಲಿ ಇನ್ಸೆಂಟಿವ್ ಆಗಿ ನಮ್ಗೆ 2 ಸೀಟ್ ಎಕ್ಸ್ಟ್ರಾ ಕೊಡ್ಬೇಕು ಅವಾಗ. ಹೌದು. ಸುಮ್ಮನೆ ನೀವು ಮೋದಿ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಮೋದಿ ಹೇಳ್ಬಿಟ್ರೆ ಸತ್ಯ ಅಂತ ಪರಮ ಸತ್ಯ ಅಂತಾನಾ? ಒಳ್ಳೆ ಕಥೆ ಆಯ್ತಲ್ಲ. ಇನ್ನು ಕೇಂದ್ರ ಸರ್ಕಾರ ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸ್ ಕೊಡೋಕೆ ಮುಂದಾಗಿದೆ. ಅಸಂಘಟಿತ ವಲಯದ ಕಾರ್ಮಿಕರು, ವ್ಯಾಪಾರಿಗಳು ಸೇರಿ 60 ವರ್ಷ ಮೇಲ್ಪಟ್ಟಂತ ಎಲ್ಲಾ ನಾಗರಿಕರಿಗೆ ಪಿಂಚಣಿ ನೀಡೋಕೆ ಈಗ ಸಾರ್ವತ್ರಿಕ ಪಿಂಚಣಿ ಯೋಜನೆಯನ್ನ ಮುಂದಾಗ್ತಾ ಇದ್ದಾರೆ. ಬಟ್ ಅದಕ್ಕೆ ಸರ್ಕಾರ ದುಡ್ಡು ಕೊಡಲ್ಲ, ಅವರವರೇ ಸೇವ್ ಮಾಡ್ಕೋಬೇಕು. ಅದು ಇನ್ವೆಸ್ಟ್ಮೆಂಟ್ ಮೋಡಲ್ ತಂದಿದ್ದಾರೆ. ಗೌರ್ಮೆಂಟ್ ಕೊಡಲ್ಲ. ಇನ್ನು ಅಮೆರಿಕಾದಲ್ಲಿ ಮತ್ತೊಂದು ವಿಮಾನ ದುರಂತ ತಪ್ಪಿದೆ. ಚಿಕಾಗೋದ ಮಿಡ್ವೇ ಏರ್ಪೋರ್ಟ್ನಲ್ಲಿ 2 ವಿಮಾನಗಳು ಡಿಕ್ಕಿ ಆಗೋದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಸೌತ್ ವೆಸ್ಟ್ ಏರ್ಲೈನ್ಸ್ ಲ್ಯಾಂಡಿಂಗ್ ವೇಳೆ ಅದೇ ರನ್ವೇ ಮೇಲೆ ಚಾಲೆಂಜರ್ 350 ಪ್ರೈವೇಟ್ ಜೆಟ್ ಅಡ್ಡಲಾಗಿ ಪಾಸ್ ಆಗ್ತಾ ಇತ್ತು. ಆಮೇಲೆ ಸೌತ್ ವೆಸ್ಟ್ ಏರ್ಲೈನ್ಸ್ ಪೈಲಟ್ ಹಾಗೆ ವಿಮಾನವನ್ನು ಗಾಳಿಯಲ್ಲಿ ಹಾರಿಸಿದ್ದಾರೆ. ಗಾಳಿಲೇ ಹಾರಿಸ್ಬೇಕ್ರಿ, ಹಾರಿಸ್ತಾರೆ. ಅಲ್ಲ, ಅಲ್ಲಿ ಲ್ಯಾಂಡ್ ಮಾಡಲಿಲ್ಲ ಸರ್. ಲ್ಯಾಂಡ್ ಮಾಡಲಾರ್ದೆ ಮತ್ತೆ ಮೇಲ್ ತಗೊಂಡು ಹೋದ್ರು ಸರ್. ಕಾಂಪೌಂಡ್ ಗೋಡೆ ಇದ್ದಂಗೆ ನೀವು ಹೇಳಿದ್ದು. ಅಲ್ಲ ಸರ್, ಲ್ಯಾಂಡ್ ಆಗೋ ಬದಲಾಗಿ ಮೇಲ್ಗಡೆ ಗಾಳಿಲಲ್ರಿ ಹಾರಿಸ್ದ ಅಷ್ಟೇ.